ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ಫ್ರೆಂಡ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ನಿ ತಮ್ನೇಲ್ನಾಗ. ಫ್ರೆಂಡ್ಸ್ ಆ ಒಂದು ಸ್ಕ್ರೀನ್ ಮೇಲೆ ಏನಂತ ಹಾಕಿದ್ನಿಪ್ಪ ಅಂದ್ರೆ, ನಿಮ್ಮ ಒಂದು ವಾಟ್ಸಪ್ನಾಗ ಯಾವುದಾದ್ರೂ ಒಂದು ಆಡಿಯೋನ ಕೇಳಬೇಕಾದ್ರೆ ಅಥವಾ ಯಾರಾದ್ರೂ ನಿಮಗೆ ಫೋನ್ ಮಾಡಿರ್ತಾರೋ ಅವ್ರು ಫೋನ್ ಮಾಡಿದ್ದು ಡೈರೆಕ್ಟ್ ಕೂಡಲೇ ನಿಮಗೆ ಒಂದು ಸ್ಕ್ರೀನ್ ಆಫ್ ಆಗೋದು. ಫ್ರೆಂಡ್ಸ್ ಈ ಥರ ನೀವು ಒಂದು ವಾಟ್ಸಪ್ನಾಗ ಆಗಿರ್ಬೋದು ಆಡಿಯೋನ ಕೇಳಬೇಕಾದ್ರೆ ಅಥವಾ ನಿಮ್ಗೆ ಯಾರಾದರೂ ಫೋನ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಪ್ಪ ಅಂದ್ರೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಮತ್ತು ಈ ಒಂದು ವಿಡಿಯೋದಾಗ ಕಂಪ್ಲೀಟಾಗಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಹೇಳತ್ನು. ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾದರೂ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಫ್ರೆಂಡ್ಸ್ ವಿಡಿಯೋದ ಉದ್ದೇಶ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು. ಯಾಕಪ್ಪ ಅಂತ ಹೇಳತ್ತಂದ್ರೆ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರಲಿ ಅಂತೇಳಿ. ಫ್ರೆಂಡ್ಸ್ ನಿಮ್ಗೆ ಏನಾರು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಸಿಗುತ್ತಿರ್ಬೋದು, ಅದಕ್ಕಾಗಿ ನಾನು ಚಾನಲ್ ಸಬ್ಸ್ಕ್ರೈಬರ್ ಅಂತ ಹೇಳ್ತಿರ್ತೀನಿ, ಬೇರೆ ಏನೂ ಇಲ್ಲ. ಫ್ರೆಂಡ್ಸ್ ನೀವು ಮೊದಲಿಗೆ ಹೇಳೋದಾದ್ರೆ ಈ ಒಂದು ಪ್ರಾಬ್ಲಮ್ ಒಳಗೆ 2 ಟೈಪ್ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿರ್ಬೋದು. 2 ಟೈಪ್ ಅನ್ನೋಕರೇನ 2ರಾಗ ಒಂದು ಯಾವ್ಯಾವ ಥರ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಪ್ರಾಕ್ಸಿಮಿಟಿ ಅಂತ ಬರ್ತೈತಿ ಒಂದನೇದು. ಇನ್ನು ಎರಡನೇದು ಬಂದುಬಿಟ್ಟು ವಾಟ್ಸಪ್ನಾಗ ಸೆನ್ಸಾರ್ ಅಂತ ಬರ್ತೈತಿ. ಫ್ರೆಂಡ್ಸ್ ನೀವು ಈ 2 ಪ್ರಾಬ್ಲಮ್ ಒಳಗೆ ಯಾವ ಒಂದು ಪ್ರಾಬ್ಲಮ್ನ ಫೇಸ್ ಮಾಡತ್ತೀರಿ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊತೀನಿ. ಪ್ರಾಕ್ಸಿಮಿಟಿ ಅಂದ್ರೆ ಏನನ್ನೋದು ಹೇಳ್ತೀನಿ ಮೊದಲಿಗೆ. ಫ್ರೆಂಡ್ಸ್ ಪ್ರಾಕ್ಸಿಮಿಟಿ ಏನಾದ್ರಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ನಿಮ್ಮ ಸ್ಪೀಕರ್ ಐತೆ ನೋಡ್ಬೋದು. ಇಲ್ಲಿ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಮೇಲೆ ಸ್ಪೀಕರ್ ಕೊಟ್ಟಿರ್ತಾನೆ. ಫ್ರೆಂಡ್ಸ್ ಇದ್ರ ಮೇಲೆ ನಾವು ಕೈ ಏನಾರು ಟಚ್ ಮಾಡಿದಪ್ಪ ಅಂದ್ರೆ ಅಥವಾ ಏನಾರು ನೆರಳು ಏನಾರು ಬಿತ್ತಪ್ಪ ಅಂದ್ರೆ ಯಾರಾದರೂ ಒಂದು ಫ್ರೆಂಡ್ಸ್ ಅವಾಗ ಏನಾಗೈತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಸ್ಕ್ರೀನ್ ಆಫ್ ಆಗೈತೆ. ಅದು ಪ್ರಾಕ್ಸಿಮಿಟಿಗೆ ಸಂಬಂಧಪಡುವಂಥ ಪ್ರಾಬ್ಲಮ್. ಫ್ರೆಂಡ್ಸ್ ಎರಡನೇದು ಒಂದು ಬರ್ತೈತಿ ಸೆನ್ಸಾರ್ ಅಂತೇಳಿ. ಸೆನ್ಸಾರ್ ಅಂದ್ರೆ ಆಟೋಮೆಟಿಕ್ಲಿ ನೀವು ಯಾವುದಾದ್ರೂ ಒಂದು ರೆಕಾರ್ಡ್ನ ಕೇಳ್ತಿರ್ತೀರಿ, ವಾಯ್ಸ್ ರೆಕಾರ್ಡ್, ಆ ವಾಟ್ಸಪ್ನಾಗ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಾಗ ಆಗಿರ್ಬೋದು, ಅವಾಗ ಆಟೋಮೆಟಿಕ್ ಸ್ಕ್ರೀನ್ ಆಫ್ ಆಗೈತೆ. ಫ್ರೆಂಡ್ಸ್ ಅದು ಸೆನ್ಸಾರ್ ಮೇಲೆ. ಫ್ರೆಂಡ್ಸ್ 2 ಪ್ರಾಬ್ಲಮ್ ಒಳಗೆ 2ಕ್ಕೂ ಆನ್ಸರ್ ಹೇಳ್ತಾನೆ. ಮತ್ತು ನಾನು ಫಸ್ಟಿಗೆ ಪ್ರಾಕ್ಸಿಮಿಟಿ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್ ನಿಮ್ಗೆ ಐಡಿಯಾನು ಸಿಗ್ತಿ ಅಂತ ತಿಳ್ಕೊತೀನಿ. ನೀವು ಯಾವ ಒಂದು ಪ್ರಾಬ್ಲಮ್ನ ಫೇಸ್ ಮಾಡತ್ತಿರಲಿ ಅದ್ರ ತಕ್ಕಂಗೆ ಸೆಟ್ಟಿಂಗ್ಸ್ ನೀವು ಇಟ್ಕೋಬೇಕು. ಎಲ್ಲನೂ ಮೊಬೈಲ್ದಾಗ ಹೇಳ್ತಾನೆ, ಇದಕ್ಕೇನು ಎಕ್ಸ್ಟ್ರಾ ಏನು ಇರೋದಿಲ್ಲ. ಫ್ರೆಂಡ್ಸ್ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನೀವು ಏನೂ ಕೂಡ ಪ್ರಾಬ್ಲಮ್ ಎಲ್ಲನೂ ಸೆಟ್ಟಿಂಗ್ಸ್ ಎಲ್ಲ ಹೇಳಿದ ಮೇಲೆ ಇವೆಲ್ಲನೂ ಆಟೋಮೆಟಿಕ್ಲಿ ಯಾವ ಇದ್ದಪ್ಪ ಅಂದ್ರೆ ಆನ್ ಇದ್ದಪ್ಪ, ಆಫ್ ಇದ್ದಪ್ಪ ಅಂದ್ರೆ ನಿಮ್ಮ ಮೊಬೈಲ್ನ ನೀವು ವಾರಕ್ಕೊಮ್ಮೆ ಆದರೂ ಸ್ವಿಚ್ ಆಫ್ ಮಾಡ್ಕೋದೇ ಇರಬೇಕು. ಫ್ರೆಂಡ್ಸ್ ಇದು ಕೂಡ ಒಂದು ಮ್ಯಾಟ್ರ್ ಆಗೈತಿ. ಇದನ್ನು ಕೂಡ ನೀವು ಅಲಕ್ಷ್ಯ ಮಾಡಬಾರ್ದು. ಫ್ರೆಂಡ್ಸ್ ನೀವು ಮೊದಲಿಗೆ ನೀವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಸಿಂಪಲ್ಲಾಗಿ ನಿಮ್ಮ ಒಂದು ಡೈಲ್ ಪ್ಯಾಡ್, ನಿಮ್ಮ ಒಂದು ಕಾಲಿಂಗ್ ಅಪ್ಲಿಕೇಶನ್ ಇರುತ್ತೆ, ಅದನ್ನು ನೀವು ಓಪನ್ ಮಾಡಬೇಕು. ಓಪನ್ ಮಾಡ್ಕೇಶಿಂದ ಅಲ್ಲಿ ಮ್ಯಾಲೆ 3 ಡಾಟ್ ಕೊಟ್ಟಿರ್ತಾನೆ. ಆ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೇಶಿಂದ ಸೆಟ್ಟಿಂಗ್ಸ್ ಕೊಟ್ಟಿರ್ತಾನೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ಇನ್ಕಮಿಂಗ್ ಕಾಲ್ಸ್ ಕೊಟ್ಟಿರ್ತಾನೆ. ಕಾಲ್ ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಇರ್ತೈತಿ. ಆ ಒಂದು ಆಪ್ಷನ್ ಒಳಗೆ ಕಾಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರ್ತೈತಿ. ಆ ಒಂದು ಆಪ್ಷನ್ನ ನಾವು ಮೊಬೈಲಾಗಿಲ್ಲ ನಿಮಗೆ ಇಲ್ಲಿ ತೋರ್ಸಾಕತ್ತ ನೋಡ್ಬೋದು. ಇಮೇಜ್ನ ನಾನು ಫೋಟೋ ಹೊಡ್ಕೊಂಡು. ಫ್ರೆಂಡ್ಸ್ ನೀವು ಇನ್ಕಮಿಂಗ್ ಕಾಲ್ಸ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಆ ಒಂದು ಆಪ್ಷನ್ನ ನೀವು ನೋಡ್ಕೋಬೇಕು, ಇನ್ಕಮಿಂಗ್ ಕಾಲ್ ಸೆಟ್ಟಿಂಗ್ಸ್ ಅಂತೇಳಿ. ಅದ್ರ ಕೆಳಗೆ ಪೂರ್ತಿ ಕೆಳಗೆ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತೇಳಿ ಕೊಟ್ಟಿರ್ತಾನೆ. ಪ್ರಾಕ್ಸಿಮಿಟಿನ ನೀವು ಚೂಸ್ ಮಾಡ್ಕೊಂಡು ಅದನ್ನು ನೀವು ಏನು ಮಾಡ್ಕಪ್ಪ ಅಂದ್ರೆ ಅದು ಆನ್ ಇತ್ತಪ್ಪ ಅಂದ್ರೆ ಅದನ್ನು ನೀವು ಆನ್ ಮಾಡ್ಕೋಬೇಕು. ಅದು ಆಫ್ ಇರ್ತೈತಿ ನಿಮ್ಮ ಮೊಬೈಲ್ದಾಗ. ಏನಾರು ಪ್ರಾಕ್ಸಿಮಿಟಿ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಅದು ಆಫ್ ಇರ್ತೈತಿ, ಅದನ್ನು ಆನ್ ಮಾಡ್ಕೋಬೇಕು. ಇದು 1ನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಇನ್ನು 2ನೇ ಒಂದು ಪ್ರಾಬ್ಲಮ್ ಸೆನ್ಸಾರ್ ಅಂತ ಬರ್ತೈತಿ. ಫ್ರೆಂಡ್ಸ್ ಅದನ್ನು ನಾವು ಯಾವ ಥರ ಇಟ್ಕೊಳ್ಳೋದು? ಫ್ರೆಂಡ್ಸ್ ಈ ಒಂದು 2ನೇ ಒಂದು ಪ್ರಾಬ್ಲಮ್ ಯಾರೆಲ್ಲ ಫೇಸ್ ಮಾಡ್ತಿರಲಿ ಸ್ವಲ್ಪ ಈ ಒಂದು ವಿಡಿಯೋನ ಕೇರ್ಫುಲ್ಲಿ ನೋಡಿರಿ. ಇದರ ಸೆಟ್ಟಿಂಗ್ಸ್ ಸ್ವಲ್ಪ ಲೆಂತ್ ಆಗೈತಿ. ಫ್ರೆಂಡ್ಸ್ ಸಿಂಪಲ್ಲಾಗಿ ನೀವು ಏನು ಮಾಡ್ಕಪ್ಪ ಅಂದ್ರೆ ಇಲ್ಲಿ ನೀವು ಡೆವಲಪರ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಡೆವಲಪರ್ ಆಪ್ಷನ್ ಎನೇಬಲ್ ಹೆಂಗೆ ಥರ ಮಾಡ್ಕೋದು? ಆ ಒಂದು ಆಪ್ಷನ್ ಎನೇಬಲ್ ಮಾಡ್ಕೋದು ಹಲವಾರು ಥರ ಐತಿ. ಆದರೆ ಅದ್ರೊಳಗೆ ನಾನು ಬೆಸ್ಟ್ ಟ್ರಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ನೀವು ಬಿಲ್ಡ್ ನಂಬರ್ ಅಂತೇಳಿ ಟೈಪ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಬಿಲ್ಡ್ ನಂಬರ್ ಅಂತೇಳಿ. ಫ್ರೆಂಡ್ಸ್ ಬಿಲ್ಡ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನಿಮಗೆ 3 ಥರ ಆಪ್ಷನ್ ಕೊಡ್ತಾನೆ. ಏನೇನಪ್ಪ ಅಂದ್ರೆ ಬಿಲ್ಡ್ ನಂಬರ್ ಕೊಡ್ತಾನೆ, ನಮ್ಮ ಒಂದು ಡಿವೈಸಿಂದು ಆಂಡ್ರಾಯ್ಡ್ ಸಿಸ್ಟಮ್ದು ಏನೇ ಇರುತ್ತೆ ಅಂತ ಕೊಡ್ತಾನೆ ಕೆಳಗೆ. ಇಲ್ಲಿ ಬೇಸ್ ಬ್ಯಾಂಡ್ ವರ್ಷನ್ ಕೊಟ್ಟಿರ್ತಾನೆ, ಇನ್ನು ಕರ್ನಲ್ ವರ್ಷನ್ ಕೊಟ್ಟಿರ್ತಾನೆ. ನಾವು ಬಿಲ್ಡ್ ನಂಬರ್ನ ಒಂದು ಆಪ್ಷನ್ ಮೇಲೆ 7 ಬಾರಿ ನಾವು ಟ್ಯಾಪ್ ಮಾಡಬೇಕು. 1 2 3 4 5 6 7. ಫ್ರೆಂಡ್ಸ್ ನಾವು ಇದನ್ನು 7 ಟೈಪ್ ಮಾಡಿದಪ್ಪ ಅಂದ್ರೆ 7 ಬಾರಿ ಆಟೋಮೆಟಿಕ್ಲಿ ಡೆವಲಪರ್ ಅನ್ನೋ ಒಂದು ಆಪ್ಷನ್ ಎನೇಬಲ್ ಆಕೈತೆ. ನಾನು ಇದನ್ನು ಸರ್ಚ್ ಮಾಡಿ ನೋಡ್ಬೋದು ನೀವು ಇಲ್ಲಿ.
ಸೊ ಫ್ರೆಂಡ್ಸ್, ನಾನು ಈಗ ಡೆವಲಪರ್ ಅನ್ನೋ ಆಪ್ಷನ್ನ ನಾನು ಸರ್ಚ್ ಮಾಡೀನಿ. ಅಲ್ಲಿ ಕೆಳಗೆ ಡೆವಲಪರ್ ಅನ್ನೋ ಆಪ್ಷನ್ ಎನೇಬಲ್ ಆತ. ಅದು ನಿಮ್ಗೆ ಅದು ಡೈರೆಕ್ಟಾಗಿ ಎನೇಬಲ್ ಆಗಂಗಿಲ್ಲ. ಕೆಲವ್ರ ಮೊಬೈಲ್ದಾಗ ಹಾಕೈತಿ. ಯಾರ್ಯಾರ ಮೊಬೈಲ್ದಾಗ ಎನೇಬಲ್ ಆಗಂಗಿಲ್ಲ ಡೈರೆಕ್ಟಾಗಿ. ಅವರು ನಾ ಹೇಳಿದಂಗೆ ಬಿಲ್ಡ್ ನಂಬರ್ನ ಸರ್ಚ್ ಮಾಡಿ 7 ಬಾರಿ 8 ಬಾರಿ ನೀವು ಟ್ಯಾಪ್ ಮಾಡಬೇಕು. ಆವಾಗ ಅದು ಆಪ್ಷನ್ನ ಎನೇಬಲ್ ಆಕೈತಿ. ಆ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಂಡ್ಮೇಲೆ ನೀವು ಎನೇಬಲ್ ಮಾಡ್ಕೊಂಡ್ಮೇಲೆ ನೀವು ಮಾಡಬೇಕಾಗಿದ್ದಂಥ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ, ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡ್ಬೇಕು. ಸ್ಕ್ರೋಲ್ ಅಂದ್ರೆ ಏನು, ಸರಿಸೋದು ಅನ್ನಂಗೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಕೆಳಗೆ ಸರಿಸ್ಬೇಕು. ಸರ್ಸಿಕೇಶನ್ದ ಇಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ಡೆವಲಪ್ ಟೈಲ್ಸ್ ಅಂತ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆ ಒಂದು ಆಪ್ಷನಲ್ಲಿ ನಾನು ಕ್ಲಿಕ್ ಮಾಡಿದ್ನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಹಲವಾರು ಥರ ಆಪ್ಷನ್ಗಳನ್ನ ಕೊಟ್ಟ ನಾವು. ಇಲ್ಲಿ ಶೋ ಲೇಔಟ್ ಬೌಂಡ್ಸ್, ಪ್ರೊಫೈಲ್, GPU ರೀಡಿಂಗ್ಸ್ ಇವೆಲ್ಲ ಕೊಟ್ಟಿರ್ತಾನೆ. 12 ಥರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇದ್ರಾಗ ಸೆನ್ಸಾರ್ ಆಪ್ ಅಂತ ಇರ್ತೈತಿ. ಸೊ ಫ್ರೆಂಡ್ಸ್, ಇಲ್ಲಿ ಇನ್ನೊಂದ್ಸಲ ಕರೆಕ್ಟಾಗಿ ಕೇಳ್ಕೊರಿ. ಸೆನ್ಸಾರ್ ಆಪ್ ಅಂತ ಇರ್ತೈತಿ. ಅದನ್ನು ನೀವು ಬಂದ್ ಮಾಡ್ಕೋಬೇಕು. ಅದೇನಾದ್ರು ಆನ್ ಇತ್ತಪ್ಪ ಅಂದ್ರೆ ಅದನ್ನು ನೀವು ಬಂದ್ ಮಾಡ್ಕೋಬೇಕು. ಅಕಸ್ಮಾತ್ ಆನ್ ಇತ್ತಪ್ಪ ಅಂದ್ರೂ ಅದು ಬಂದ್ ಮಾಡ್ಕೊರಿ. ಆಪ್ ಇತ್ತಪ್ಪ ಅಂದ್ರೆ ಆಪೇ ಇರಲಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಇಷ್ಟು ನೀವು ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಒಂದು ವಾಟ್ಸಪ್ನ್ಯಾಗ ನೀವು ಯಾವುದೋ ಒಂದು ಆಡಿಯೋ ಇರಲಿ, ಅದು ನೀವು ಕೇಳಬೇಕಾದ್ರೆ ಅಥವಾ ಯಾರಾದರೂ ನಿಮಗೆ ಫೋನ್ ಹಚ್ಚಿದಾಗ ಆಟೋಮೆಟಿಕ್ಲಿ ಸ್ಕ್ರೀನ್ ಆಫ್ ಆಗಿತ್ತಪ್ಪ ಅಂದ್ರೆ ಈ ಒಂದು ಪ್ರಾಬ್ಲಮ್ಗೆ ನೀವು ಆರಾಮಾಗಿ ಸೊಲ್ಯೂಷನ್ನ ಕಂಡ್ಕೋಬೋದು. ಈ ಥರ ನಾ ಏನೇನು ಸೆಟ್ಟಿಂಗ್ಸ್ಗಳು ಹೇಳಿಲ್ಲ, ಇವು ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಏನು ಬರೋಂಗಿಲ್ಲ. ಮತ್ತು ಸ್ವಿಚ್ ಆಫ್ ಮಾಡೋದಂತ ಹೇಳಿದ್ನಿ. ಸೊ ಫ್ರೆಂಡ್ಸ್, ವಾರಕ್ಕೊಮ್ಮೆ ನೀವು ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಲಿಕ್ಕಪ್ಪ ಅಂದ್ರೆ ಹಲವಾರು ಥರ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಿ. ಅವಕ್ಕೆ ಯಾವ ಸೆಟ್ಟಿಂಗ್ಸ್ ಇಟ್ಕೋವಂಥ ಅವಶ್ಯಕತೆ ಇರೋದಿಲ್ಲ. ಅವು ಆಟೋಮೆಟಿಕ್ಲಿ ಹಂಗೆ ಹೆಚ್ಚಕಮ್ಮಿ ಆಗಿರ್ತಾವೆ. ಮತ್ತು ಈ 3 ಟ್ರಿಕ್ನ ನೀವು ಫಾಲೋ ಮಾಡಿದ್ಮೇಲೆ ಈ ಒಂದು ಪ್ರಾಬ್ಲಮ್ಗೆ ಏನೋ ಸೊಲ್ಯೂಷನ್ ಸಿಕ್ತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ಈ ಒಂದು ವಿಡಿಯೋನ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ಕಾಗಿ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.